ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ, ದ್ರಾವಿಡ ನೆಲದಲ್ಲಿ ಚೆನ್ನೈ ಸೂಪರ್ ಕಿಂಗ್ ಆಟ. ದೇವರ ನಾಡಿನಲ್ಲಿ ದೊರೆಯಾದ ಕಾಂಗ್ರೆಸ್. ಇದುವೇ ಚದುರಂಗದ ಮೊದಲ ಸ್ಟೋರಿ, ದಿಗ್ವಿಜಯ. ಇದು ನಿಜಕ್ಕೂ ರಾಜಕೀಯ ಪಕ್ಷಗಳ ಪಾಲಿಗೆ ದಿಗ್ವಿಜಯ. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಬ್ಬಿಣದ ಕಡಲೆ ಅಂತ ಹೇಳಿ ಪರಿಗಣಿಸಲಾಗಿದ್ದ ಅದು ಒಂದು ರೀತಿಯ ಕೆಂಪು ಕೋಟೆಯಾಗಿತ್ತು. ಅಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವುದರ ಕಡೆಗೆ ಶ್ರಮಿಸಿ ಆ ಶ್ರಮಕ್ಕೆ ಫಲವನ್ನು ಕಂಡಂತವರು ಮಮತಾ ಬ್ಯಾನರ್ಜಿ. ಆ ನಂತರ ಮಮತಾ ಬ್ಯಾನರ್ಜಿ ಕಟ್ಟಿಕೊಂಡಿದ್ದಂತಹ ಬಲಿಷ್ಠ ಕೋಟೆ, ಆ ಕೋಟೆಯನ್ನು ಭೇದಿಸಿರುವಂಥದ್ದು ಕಮಲ ಪಕ್ಷ. ನಿಜಕ್ಕೂ ಅದ್ಭುತವಾದಂತಹ ಗೆಲುವು ಬಿಜೆಪಿಯ ಪಾಲಿಗೆ. ಇದರ ಬಗ್ಗೆ ಪ್ರತಿಪಕ್ಷಗಳಿಂದ ಯಾವುದೇ ಟೀಕೆಗಳಿರಬಹುದು, ಆದರೆ ಭಾರತೀಯ ಜನತಾ ಪಕ್ಷ ತನ್ನ ಸಂಕಲ್ಪದೊಂದಿಗೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತವನ್ನು ನಡೆಸಲೇಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ನಡೆಸಿರುವಂತಹ ಚುನಾವಣೆಗಳು. 3 ಚುನಾವಣೆಗಳನ್ನು ನಾವು ಗಮನಿಸಿದ್ರೆ 3 ಸ್ಥಾನದಿಂದ 77 ಸ್ಥಾನದಿಂದ ಈಗ 198 ಸ್ಥಾನಗಳವರೆಗೆ ಬಂದು ನಿಲ್ತಿರುವಂಥದ್ದು ಭಾರತೀಯ ಜನತಾ ಪಕ್ಷದ ಅದ್ಭುತವಾದಂತಹ ಸಾಧನೆ. ಇದು ನಿಜಕ್ಕೂ ಕೂಡ ದಿಗ್ವಿಜಯವನ್ನು ಸಾಧಿಸಿರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ. ಪಶ್ಚಿಮ ಬಂಗಾಳದಲ್ಲಿ ಕಮಾಲ್ ಮಾಡಿರುವಂಥದ್ದು ಕಮಲ ಪಡೆಯ ಕಮಾಲ್ ಇದು. ಯಾಕಂದ್ರೆ ಮಮತಾ ಆಡಳಿತ ಧೂಳಿಪಟವಾಗಿದೆ. ಮಮತಾ ಬ್ಯಾನರ್ಜಿ, ಬಂಗಾಳದ ದೀದಿ ಅಂತೇಳಿ ಕರೆಸ್ಕೊಳ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ, ಐರನ್ ಲೇಡಿಯಾಗಿ ಕೆಲಸ ಮಾಡಿದಂತಹ ಮಮತಾ ಬ್ಯಾನರ್ಜಿ, ಬಹಳ ಫೈರ್ ಬ್ರ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ ತನ್ನದೇ ಪಕ್ಷವನ್ನ ಕಟ್ಟಿ ಅದರ ಅಧಿನಾಯಕಿಯಾಗಿ ಮೆರೆದು ಅದರ ಮೂಲಕವಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರುವುದರಲ್ಲಿ ಯಶಸ್ವಿಯಾದಂತಹ ಮಮತಾ ಬ್ಯಾನರ್ಜಿ ಇವತ್ತು ಡಬಲ್ ಡಿಜಿಟ್ಗೆ ಇಳಿದಿದ್ದಾರೆ. 200ಕ್ಕಿಂತ ಹೆಚ್ಚು ಸೀಟ್ಗಳಲ್ಲಿ ಗೆದ್ದಂತಹ ದೀದಿ ಈಗ 89 ಸೀಟ್ಗಳಿಗೆ ಸೀಮಿತರಾಗಿದ್ದಾರೆ ಅಂತ ಹೇಳಿದ್ರೆ ಬಂಗಾಳದಲ್ಲಿ ಯಾವ ಸ್ವರೂಪದ ದಿಗ್ವಿಜಯವನ್ನ ಭಾರತೀಯ ಜನತಾ ಪಕ್ಷ ಸಾಧಿಸಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಬಹಳ ದೊಡ್ಡದಾದಂತಹ ಗೆಲುವು, ಬಹಳ ಅದ್ಭುತವಾದಂತಹ ಗೆಲುವು. ಇಲ್ಲಿ ಹೌರಾ ಬ್ರಿಡ್ಜ್ ಮೇಲೆ ಇವತ್ತು ಬಹಳ ದೊಡ್ಡದಾದಂತಹ ಸಂಭ್ರಮಾಚರಣೆ ನಡೀತಾ ಇದೆ ಕೇಸರಿ ಪಡೆಯಿಂದ. ಕೇಸರಿ ಪಡೆ ಇವತ್ತು ಹೌರಾ ಬ್ರಿಡ್ಜ್ ಮೇಲಿನೇ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. 198 ಸೀಟ್ಗಳು, 198 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಭಾರತೀಯ ಜನತಾ ಪಕ್ಷ. ಸಂಘಟನಾತ್ಮಕವಾಗಿ ಅತ್ಯಂತ ಬಲಿಷ್ಠವಾಗಿ ಆ ರಾಜ್ಯದಲ್ಲಿ ಪೆನಿಟ್ರೇಟ್ ಆಗಿ, ಆ ರಾಜ್ಯದಲ್ಲಿ ವ್ಯಾಪಿಸಿಕೊಂಡು ಉತ್ತರ ಪಶ್ಚಿಮ ಬಂಗಾಳದಿಂದ ಶುರುವಾಗಿ ಅದು ದಕ್ಷಿಣ ಪಶ್ಚಿಮ ಬಂಗಾಳದವರೆಗೂ ಕೂಡ ಎಲ್ಲ ಭಾಗಗಳಲ್ಲೂ ಕೂಡ ವಿಸ್ತರಿಸಿ ಬಾಂಗ್ಲಾದೇಶದ ಬಾರ್ಡರ್ ಜೊತೆಗೂ ಅಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನು ದಾಖಲಿಸಿಕೊಳ್ಳೋದರ ಕಡೆಗೆ ಯಶಸ್ವಿಯಾಗಿರುವಂಥದ್ದು ಭಾರತೀಯ ಜನತಾ ಪಕ್ಷ. 198 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅಂತಿಮ ರಿಸಲ್ಟ್ ಬರಬೇಕಾಗಿದೆ. 15 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿರುವಂತಹ ಮಮತಾ ಬ್ಯಾನರ್ಜಿ 89 ಸೀಟ್ಗಳಿಗೆ ಸೀಮಿತರಾಗಿದ್ದಾರೆ. 89 ಸೀಟ್ಗಳಿಗೆ ಸೀಮಿತರಾಗಿದ್ದಾರೆ. ಸಂಜೆ ತನಕ ಕಾಯಿರಿ, ಸೂರ್ಯಾಸ್ತ ಆಗೋದ್ರ ಒಳಗಡೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಇವತ್ತು ಮಧ್ಯಾಹ್ನದ ವೇಳೆಗೆ ಮಮತಾ ಬ್ಯಾನರ್ಜಿ ಕೊಟ್ಟಿರುವಂತಹ ಕರೆ, ತನ್ನ ಕಾರ್ಯಕರ್ತರಿಗೆ ಕೊಟ್ಟಿರುವಂತಹ ಕರೆ. ಅಷ್ಟು ವಿಶ್ವಾಸದಲ್ಲಿ ಅವರಿದ್ದಾರೆ. 89 ಸೀಟ್ಗಳು ಈಗ ಇರುವಂತದ್ದು. ಆದರೆ ಅಂತಿಮ ರಿಸಲ್ಟ್ನ ಕಡೆಗೆ ಈಗಾಗಲೇ ಪಶ್ಚಿಮ ಬಂಗಾಳ ಜಾರ್ತಾ ಇದೆ. 198 ಸೀಟ್ಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ ಎಂದೋ ಕಳೆದುಕೊಂಡಿರುವ ಕೋಟೆಯಲ್ಲಿ 2 ಸೀಟ್ಗಳಿಗೆ ಸೀಮಿತ ಆಗ್ತಾ ಇದೆ. ಇತರರು 3 ಸ್ಥಾನಗಳು. CPI-M ಇವರು 34 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದಂಥವರು ಕೇವಲ 1 ಸೀಟ್ಗೆ ಮಾತ್ರ ಸೀಮಿತರಾಗಿದ್ದಾರೆ. ಅಲ್ಲಿಗೆ ಪಶ್ಚಿಮ ಬಂಗಾಳದ ಕತೆ ಏನಾಗಿದೆ ಅನ್ನೋಂಥ ನಾವಿಲ್ಲಿ ಗಮನಿಸಬಹುದು. ಬಹಳ ಮುಖ್ಯವಾಗಿ ನಾವಿಲ್ಲಿ ಈ ಒಂದು ರಿಸಲ್ಟ್ ಅನ್ನು ನೋಡಬೇಕು. ಯಾವ ಸ್ವರೂಪದಲ್ಲಿ ಪಶ್ಚಿಮ ಬಂಗಾಳ ಇತ್ತು ಅನ್ನೋದರ ಬಗ್ಗೆ, ಪಶ್ಚಿಮ ಬಂಗಾಳದ ಬಗೆಗಿನ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕು. 294 ಸೀಟ್ಗಳ ಪೈಕಿ 293 ಸೀಟ್ಗಳಿಗೆ ಇದುವರೆಗೆ ಇವತ್ತು ನಡೆದಿರುವಂತಹ ಮತ ಎಣಿಕೆಯಲ್ಲಿ 293 ಕ್ಷೇತ್ರಗಳ ಬಗೆಗಿನ ರಿಸಲ್ಟ್ ಇದೆ. 1 ಕ್ಷೇತ್ರಕ್ಕೆ ಮರು ಮತದಾನ ನಡಿಬೇಕಾಗಿದೆ. ಅಲ್ಲಿ ಇನ್ನೂ ಮತದಾನ ನಡಿಬೇಕು. ಆ ನಂತರ ಚುನಾವಣೆ ನಡೆದು ನಂತರ ರಿಸಲ್ಟ್ ಬರುತ್ತೆ. 293 ಸೀಟುಗಳ ಪೈಕಿ 198 ಸೀಟ್ಗಳಲ್ಲಿ ಭಾರತೀಯ ಜನತಾ ಪಕ್ಷ, TMC ಕೇವಲ 89 ಸೀಟ್ಗಳೇ. ನೋಡಿ, ಯಾವುದೇ ಭಾಗಗಳಿಗೆ ಹೋಗಿ ಉತ್ತರ ಭಾಗ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ದಕ್ಷಿಣದ ಭಾಗಕ್ಕೆ ಬಂದರೆ ಇದೊಂದು ಭಾಗವನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಕಡೆಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಸಾಧಿಸಿರುವಂಥದ್ದು. ಮಧ್ಯದಲ್ಲಿ
TMC ಕೂಡ ಇದೆ. ಆದರೆ ಈ ಬಾರಿಯ ಚುನಾವಣೆ ನಿಜಕ್ಕೂ ಕೂಡ ಯಾವ ಸ್ವರೂಪದಲ್ಲಿ ಸ್ಥಿತ್ಯಂತರವನ್ನ ಮಾಡಿದೆ 2026ರ ವಿಧಾನಸಭಾ ಚುನಾವಣೆ. 198 ಪ್ಲಸ್ ಆಗಿರೋದು 121 ಸೀಟ್ಗಳು, ಕಳ್ಕೊಂಡಿರುವಂಥದ್ದು TMC 125 ಸೀಟ್ಗಳನ್ನ ಕಳ್ಕೊಂಡಿರುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ವಿಶೇಷವಾಗಿ ಒಂದೆರಡು ಅಂಶಗಳನ್ನು ನಾವು ಗಮನಿಸಬೇಕು. TMCಯ ಸ್ಟ್ರಾಂಗ್ ಹೋಲ್ಡ್ ಇರತಕ್ಕಂತಹ ಪ್ರದೇಶಗಳ ವಿಚಾರಕ್ಕೆ ಬಂದಾಗ, TMCಯ ಸ್ಟ್ರಾಂಗ್ ಹೋಲ್ಡ್ ಇದ್ದಂತಹ ಪ್ರದೇಶಗಳಲ್ಲಿ 198 ಸೀಟ್ಗಳು TMC ಏನೋ ಬಲಿಷ್ಠವಾಗಿದ್ದಂತಹ ಸೀಟ್ಗಳಿಗೆ ಬಂದಾಗ 160 ಸೀಟ್ಗಳಿದ್ವು. ಅದರಲ್ಲಿ 95 ಸೀಟ್ಗಳಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಗೆಲುವನ್ನ ದಾಖಲಿಸಿಕೊಳ್ಳೋದ್ರ ಕಡೆಗೆ ಹೋಗಿದೆ. ಪ್ಲಸ್ ಆಗಿರುವಂಥ 91 ಸೀಟ್ಗಳು, 91 ಸೀಟ್ಗಳನ್ನ ಹೆಚ್ಚುವರಿಯಾಗಿ ಗೆಲ್ತಿದೆ. ಅಲ್ಲೇ ಮೇಜರ್ ಆಗಿ TMC ಕಳ್ಕೊಂಡಿರುವಂತಹ ತನ್ನ ಸ್ಟ್ರಾಂಗ್ ಹೋಲ್ಡ್ ಇರತಕ್ಕಂತಹ ಕ್ಷೇತ್ರಗಳು, ಸತತವಾಗಿ ಗೆಲ್ತಿದ್ದಂತಹ ಕ್ಷೇತ್ರಗಳನ್ನ 64 ಸೀಟ್ಗಳಿಗೆ ಸೀಮಿತ ಆಗಿದೆ. ಅಲ್ಲಿ TMC 91 ಸೀಟ್ಗಳು ಮೈನಸ್ ಆಗಿದ್ದಾವೆ TMCಯ ಕಡೆಯಿಂದ. ಹಾಗೆಯೇ ಇನ್ನೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಬಹಳ ಮುಖ್ಯವಾಗಿ ಮತುವಾ ಫ್ಯಾಕ್ಟರ್ ಅನ್ನ ಅವರಿಗೆ ಒಂದು ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಭಾರತೀಯ ಜನತಾ ಪಕ್ಷದ ನಾಯಕರುಗಳು. ವಿಶೇಷವಾಗಿ ಪ್ರಧಾನಮಂತ್ರಿ ಮೋದಿಯವರು ಕೂಡ ಪ್ರಸ್ತಾಪ ಮಾಡಿದ್ರು. ಅದೇ ಮತುವಾ ಫ್ಯಾಕ್ಟರ್ ಇರುವಂತಹ ಪ್ರದೇಶಗಳಿರುವಂತಹ 83 ವಿಧಾನಸಭಾ ಕ್ಷೇತ್ರಗಳ ಪೈಕಿ BJP 58 ಕ್ಷೇತ್ರಗಳನ್ನ ಗೆಲ್ಲೋದ್ರ ಕಡೆಗೆ ಹೊರಟಿದೆ. TMC 25ಕ್ಕೆ ಸೀಮಿತ ಆಗಿದೆ. TMC ಕಳ್ಕೊಂಡಿರುವಂಥದ್ದು 26 ಸೀಟ್ಗಳನ್ನ. ಅಂದ್ರೆ ಯಾವ್ಯಾವ ಸ್ವರೂಪದಲ್ಲಿ ಇಲ್ಲಿ ಎಲೆಕ್ಷನ್ಗಳು ನಡೆದಿವೆ ಮತ್ತು ವಿಶೇಷವಾಗಿ ನೀವೆಲ್ಲ ಗಮನಿಸಿರ್ಬೋದು. ಮೊದಲ ಹಂತದ ಮತದಾನ ನಡೆದಂತಹ ಸಂದರ್ಭದಲ್ಲಿ ಏನಾಯ್ತು, BJP ನಾಯಕರುಗಳು ಕೂಡ ಹೇಳಿದ್ರು ನಾವು 100 ಸೀಟ್ಗಳಿಂದ ಮೇಲೆ ಹೋಗ್ತೀವಿ ಅಂತೇಳಿ. ಹಾಗೂ ಇದೇ ಸಂದರ್ಭದಲ್ಲಿನೇ TMC ಅವರು ಹೇಳಿದ್ರು ನಾವು 100 ಸೀಟ್ ದಾಟಿಸ್ತೀವಿ ಅಂತೇಳಿ. ಆದ್ರೆ ಮೊದಲ ಹಂತದ ಮತದಾನ ನಡೆದಂತಹ ಫೇಸ್ 1ನ ರಿಸಲ್ಟ್ ಅನ್ನು ನಾವು ನೋಡಿದ್ರೆ, ಫೇಸ್ 1ನಲ್ಲಿ ಆದಂತಹ ಪ್ರದೇಶಗಳಲ್ಲಿ ಬಂದಂತಹ ಫಲಿತಾಂಶವನ್ನು ನಾವಿಲ್ಲಿ ಗಮನಿಸಬೇಕು. ಫೇಸ್ 1ನಲ್ಲಿ ಆಗಿರುವಂತಹ 152 ಸೀಟ್ಗಳು, ಅದರಲ್ಲಿ 152 ಸೀಟ್ಗಳಲ್ಲಿ TMC ಕೇವಲ 32 ಸೀಟ್ಗಳನ್ನ ಮಾತ್ರ ಮುನ್ನಡೆಯನ್ನು ಸಾಧಿಸುತ್ತೆ. ಭಾರತೀಯ ಜನತಾ ಪಕ್ಷ 115 ಸೀಟ್ಗಳು. ಅಲ್ಲಿ ಅಮಿತ್ ಶಾ ಅವರು ಹೇಳಿದ್ದು 110 ಸೀಟ್ಗಳಲ್ಲಿ ನಾವು ಗೆಲ್ತೀವಿ ಅನ್ನೋಂತ ಹೇಳಿದ್ರು. 115 ಸೀಟ್ಗಳಲ್ಲಿ BJP ಮೊದಲ ಹಂತದ ಮತದಾನ ನಡೆದಂತಹ ಪ್ರದೇಶದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ, ಎರಡನೇ ಹಂತದಲ್ಲಿ ನಡೆದಂತಹ ಪ್ರದೇಶಗಳನ್ನ ಗಮನಿಸಿದಾಗ BJPಯಲ್ಲಿ 83 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. TMC 57 ಸೀಟ್ಗಳಿಗೆ ಸೀಮಿತ ಆಗಿರುತ್ತೆ. ಅಂದ್ರೆ ಯಾವ ಸ್ವರೂಪದಲ್ಲಿ ಈ ಬಾರಿಯ ಮತದಾನದ ಪ್ರಕ್ರಿಯೆಗಳಲ್ಲಿ ಹೆಂಗೆ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಹೊರಟಿದೆ ಅಂತೇಳಿ ನಾವು ಗಮನಿಸಬೇಕು. ಇಲ್ಲಿ ಈ ಒಂದು ದಿಗ್ವಿಜಯದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಹೇಗೆ ಈ ಬಾರಿಯ ಪಶ್ಚಿಮ ಬಂಗಾಳವನ್ನ ಗೆಲ್ಲೋದಕ್ಕೆ BJP ಏನೇನು ಮಾಡ್ತು ಅಂತೇಳಿ. BJPಗೆ ಬಂಗಾಳ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ BJP ಸರ್ಕಾರ ಈಗ ಅಧಿಕಾರಕ್ಕೆ ಬರ್ತಾ ಇರುವಂತದ್ದು, ಮೊಟ್ಟ ಮೊದಲ ಬಾರಿಗೆ ಅಧಿಕಾರದ ಗದ್ದಿಗೆ ಹಿಡಿತಾ ಇದ್ದಾರೆ. ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಆಡಳಿತಕ್ಕೆ ಬ್ರೇಕ್ ಬೀಳ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಕಮ್ಯುನಿಸ್ಟ್ ಪಕ್ಷಗಳು ಇಲ್ಲಿ 34 ವರ್ಷಗಳ ಕಾಲ ಆಳ್ವಿಕೆಯನ್ನ ಸತತವಾಗಿ ನಡೆಸಿದ್ವು. ಅದಾದ ನಂತರ TMCಯ ಸರದಿ ಬಂತು. TMC 15 ವರ್ಷಗಳ ಕಾಲ ಆಡಳಿತ ನಡೆಸಿತು. ಇದಾದ ನಂತರ ಈಗ ಅಧಿಕಾರಕ್ಕೆ ಬರ್ತಾ ಇದೆ ಭಾರತೀಯ ಜನತಾ ಪಕ್ಷ. ಅಕ್ಷರಶಃ ಇದು ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆ, ಅಮಿತ್ ಶಾ ಅವರ ತಂತ್ರಗಾರಿಕೆಯಲ್ಲಿ ನಡೆದಂತಹ ಚುನಾವಣೆ. ಜನಸಂಘದ ಆಗಿದ್ದಂತಹ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ತವರು ರಾಜ್ಯದಲ್ಲಿ ಅಧಿಕಾರವನ್ನ ಪಡಿತಾ ಇರುವಂಥದ್ದು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜನಸಂಘವನ್ನ ನಂತರ ಮೊದಲ ಚುನಾವಣೆ ವೇಳೆ ಜನಸಂಘ ಸ್ಥಾಪಿಸಿದಂಥವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ತವರು ರಾಜ್ಯದಲ್ಲಿ ಈಗ ಭಾರತೀಯ ಜನತಾ ಪಕ್ಷ ಗೆಲುವನ್ನ ದಾಖಲಿಸಿಕೊಳ್ತಾ ಇರುವಂಥದ್ದು ವಿಶೇಷ. BJPಗೆ ಬಲ ಕೊಟ್ಟಂತ ಅಂಶಗಳು ಯಾವ್ಯಾವುದು ಅಂತ ಹೇಳುವಂತ ನೋಡ್ತಾ ಹೋದಾಗ, SIR ವಿಶೇಷ ಮತಪಟ್ಟಿ ಪರಿಷ್ಕರಣೆ, ಅಫ್ಕೋರ್ಸ್ ಅದು ಬಹಳ ದೊಡ್ಡ ಸುದ್ದಿ ಮಾಡ್ತು, ಬಹಳ ದೊಡ್ಡ ಸದ್ದು ಮಾಡ್ತು. ಅಕ್ರಮವಾಗಿರ್ತಕ್ಕಂಥ ಮತದಾರರನ್ನ ನಾವು ಡಿಲೀಟ್ ಮಾಡಿದೆಯೇ ಹೊರತು ಯಾವುದೇ ಭಾರತೀಯ ಪ್ರಜೆಯದ್ದಲ್ಲ ಅಂತೇಳಿ BJP ಅವರು ಹೇಳ್ತಾ ಬಂದ್ರು. ಬಾಂಗ್ಲಾ ಅಕ್ರಮ ನುಸುಳುಕೋರರಿಗೆ ಕಾಲಮಿತಿಯಲ್ಲಿ ನಿರ್ಬಂಧವನ್ನ ಹೇರ್ತೀವಿ, ಅವರನ್ನ ಕಂಪ್ಲೀಟ್ ಆಗಿ ಹೊರಗಡೆ ಹಾಕ್ತೀವಿ ಅನ್ನುವಂಥದ್ದನ್ನ, ಅವುಗಳಿಗೆ ಕಾಲಮಿತಿಯನ್ನ 90 ದಿನ 60 ದಿನ ಈ ರೀತಿಯಂತಹ ಕಾಲಮಿತಿಗಳನ್ನ ಹಾಕ್ತಿದ್ರು. ಕುಟುಂಬದ ಯಜಮಾನಿಗೆ 3,000 ರೂಪಾಯಿಯ ಗ್ಯಾರಂಟಿ ಘೋಷಣೆಯನ್ನ ಮಾಡಿದ್ರು. ಕರ್ನಾಟಕದಲ್ಲಿರುವ 2,000 ರೂಪಾಯಿಯ ರೀತಿಯಲ್ಲಿನೇ ಬಂಗಾಳದಲ್ಲಿ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪ್ರಧಾನಮಂತ್ರಿ ಅವರು ತಿಂದಂತಹ ಜಲಮುರಿ, ಅವ್ರು ಹೇಳಿದ್ರು ಜಲಮುರಿಯನ್ನ ನಾನು ತಿಂದ್ರೆ ಪ್ರತಿಪಕ್ಷಗಳಿಗೆ ಖಾರ ಮುಟ್ಟಿದೆ ಅಂತೇಳಿ. ಈಗ ನಿಜಕ್ಕೂ ಆ ಖಾರ ಪ್ರತಿಪಕ್ಷಕ್ಕೆ ಎದುರಾಳಿಗಳಿಗೆ ತಗಲಿದೆ. ಮೋದಿ ಶಾ ಸ್ಟಾರ್ ಕ್ಯಾಂಪೇನ್ ಕೂಡ ಇಲ್ಲಿ ಮಹತ್ವದ ಒಂದು ಪ್ರಭಾವವನ್ನು ಬೀರ್ತು ಪಶ್ಚಿಮ ಬಂಗಾಳದ ಮಟ್ಟಿಗೆ. ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಹಾಗೆಯೇ ಅಮಿತ್ ಶಾ ಇಬ್ಬರು ಕೂಡ
ಈ ಒಂದು ಚುನಾವಣೆಯನ್ನು ಗೆಲ್ಲೇಬೇಕು, ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಆರ್ಜಿಕರ್ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಹಳ ಮಹತ್ವದ್ದಿತ್ತು. ಯಾಕಂದ್ರೆ ಆರ್ಜಿಕರ್ ವಿದ್ಯಾರ್ಥಿನಿಯ ಹತ್ಯೆಗೀಡಾದ ವಿದ್ಯಾರ್ಥಿನಿಯ ತಾಯಿಗೆ ಟಿಕೆಟ್ ಅನ್ನು ಕೊಡುವಂತಹ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿತು. ಇನ್ನು ಸಂದೇಶ್ ಖಾಲಿ ದೌರ್ಜನ್ಯ, ಅಲ್ಲಿ ನಡೆದಂತಹ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಕೂಡ ಬಹಳ ಮುಖ್ಯವಾಗಿ ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಗೆ ತರೋದಕ್ಕೆ ಕಾರಣ ಆಯಿತು. ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಜನಮಾನಸಕ್ಕೆ ಬಂದಾಗ ಏನಾಗಬಹುದು ಅನ್ನೋದಕ್ಕೆ ಈ ರಿಸಲ್ಟ್ ಉದಾಹರಣೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಯಿತು, 91.66% ಮತದಾನ ಆಯಿತು. ಅದು ಕೂಡ ಸಹಜವಾಗಿಯೇ ಗೆಲುವಿನ ಕಡೆಗೆ ತೆಗೆದುಕೊಂಡು ಬಂದಿದ್ದು. ಕೇಂದ್ರದ ಮಾಜಿ ಸಚಿವ, ಕಾಂಗ್ರೆಸ್ನ ಹಿರಿಯ ನಾಯಕ ಶಿಶಿರ್ ಅಧಿಕಾರಿ ಅವರ ಮಗ ಸುವೇಂದು ಅಧಿಕಾರಿ ವಹಿಸಿಕೊಂಡಂತಹ ನೇತೃತ್ವ, ಕೊಟ್ಟಂತಹ ನೇತೃತ್ವ, ಇದು ಸುವೇಂದು ಸಾಮ್ರಾಜ್ಯವು ಕೂಡ ಇಲ್ಲಿ ಗಮನಾರ್ಹ. ಕಾಂಗ್ರೆಸ್ನಿಂದ ರಾಜಕೀಯಕ್ಕೆ ಪ್ರವೇಶ ಪಡಿತಾರೆ. 1998ರಲ್ಲಿ ಕಾಂಗ್ರೆಸ್ ತೊರೆದು ಟಿಎಂಸಿಯನ್ನ, ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯನ್ನು ಸ್ಥಾಪನೆ ಮಾಡಿರ್ತಾರೋ ಆವಾಗ ಟಿಎಂಸಿಗೆ ಜಾಯ್ನ್ ಆಗ್ತಾರೆ. ತೃಣಮೂಲ ಕಾಂಗ್ರೆಸ್ನ ಶಾಸಕನಾಗಿ 2006ರಲ್ಲಿ ಆಯ್ಕೆ ಆಗ್ತಾರೆ ಸುವೇಂದು ಅಧಿಕಾರಿ. ಅದಾದ ನಂತರ ನಡೆದಂತಹ ಚುನಾವಣೆಗಳಲ್ಲೂ ಕೂಡ ಅವರು ಟಿಎಂಸಿ ಜೊತೆಗಿರ್ತಾರೆ. 2007ರ ನಂದಿಗ್ರಾಮ ಹೋರಾಟದಿಂದ ಸುವೇಂದು ಮುನ್ನೆಲೆಗೆ ಬರ್ತಾರೆ. ಅಷ್ಟೇ ಅಲ್ಲದೆ 2011ರ ಚುನಾವಣೆಯಲ್ಲೂ ಕೂಡ ಅವರು ಬಹಳ ಮಹತ್ವದ ರೋಲನ್ನ ನಿಭಾಯಿಸಿರ್ತಾರೆ ತಮ್ಮ ಪಕ್ಷದ ಪರವಾಗಿ. ಮಮತಾ ಬ್ಯಾನರ್ಜಿ ಶಿಷ್ಯನಾಗಿದ್ದಂತಹ ಸುವೇಂದುಗೆ ಎರಡನೇ ನಾಯಕತ್ವ, ಅಂದ್ರೆ ನಂಬರ್ 2 ಯಾರು ಅಂತ ಹೇಳಿದ್ರೆ ಸುವೇಂದು ಅಧಿಕಾರಿ ಅನ್ನುವಂತಹ ಪೊಸಿಷನ್ ಇತ್ತು. ಆದ್ರೆ ಯಾವಾಗ 2009 ಮತ್ತು 2014ರಲ್ಲಿ ಟಿಎಂಸಿ ಸಂಸದನಾಗಿ ಅವರು ಆಯ್ಕೆ ಆಗ್ತಾರೋ ಅದಾದ ನಂತರ ಆಗುವಂತಹ ಬದಲಾವಣೆ, ರಾಜ್ಯ ರಾಜಕಾರಣಕ್ಕೆ ಅವರು ರಿಟರ್ನ್ ಆದಾಗ ಮಮತಾ ಸರ್ಕಾರದಲ್ಲಿ ಅವರು ಸಚಿವರಾಗ್ತಾರೆ. ಅಷ್ಟೆಲ್ಲ ಆದರೂ ಕೂಡ ಮಮತಾ ಬ್ಯಾನರ್ಜಿ ಅವರ ಏನು ಅಳಿಯನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಕುಟುಂಬ ರಾಜಕಾರಣದ ವಿರುದ್ಧ ಸುವೇಂದು ಅಧಿಕಾರಿ ಸಿಡಿದೇಳ್ತಾರೆ. 2020ರಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ. ಆವಾಗ ಕೇವಲ 1 ವರ್ಷದ ಅವಕಾಶ ಇರುತ್ತೆ 2021ರ ಚುನಾವಣೆಯ ವೇಳೆಗೆ. ಆ 2021ರ ಚುನಾವಣೆಯಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಅವರ ವಿರುದ್ಧ, ಅಂದ್ರೆ ಸುವೇಂದು ಅಧಿಕಾರಿ ವಿರುದ್ಧ ಮಮತಾ ಬ್ಯಾನರ್ಜಿ ಎಲೆಕ್ಷನ್ಗೆ ನಿಲ್ತಾರೆ, ಅವ್ರನ್ನ ಸೋಲಿಸ್ತಾರೆ ನಂದಿಗ್ರಾಮದಲ್ಲಿ. ಆವಾಗ ಮಮತಾ ಅಂದುಕೊಂಡಿದ್ದೆಲ್ಲವೂ ಕೂಡ, ಮಮತಾ ಮುಟ್ಟಿದ್ದೆಲ್ಲವೂ ಚಿನ್ನ ಆಗ್ತಾ ಇದ್ದ ಕಾಲ ಇತ್ತು. ಆದರೆ ಈಗ ಆ ಕಾಲ ಮುಗಿದು ಹೋಗಿದೆ. ಇನ್ನೊಂದು ದಿಗ್ವಿಜಯವನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ತಮಿಳುನಾಡಿನಲ್ಲಿ ಸಾಧಿಸಿರುವಂತಹ ದಿಗ್ವಿಜಯ. ತಮಿಳುನಾಡು ಜಲ್ಲಿಕಟ್ಟಿಗೆ ಫೇಮಸ್ ಆಗಿರ್ತಕ್ಕಂತಹ ರಾಜ್ಯ. ಆದರೆ ಈ ಬಾರಿಯ ಜಲ್ಲಿಕಟ್ಟಿನಲ್ಲಿ ಎತ್ತನ್ನ ಹಿಡಿಯುವಂತಹ ಕೆಲಸವನ್ನ, ವಿಜಯದ ಓಟವನ್ನ ಮಾಡಿದಂಥವರು ವಿಜಯ, ದಳಪತಿ ವಿಜಯ್, ವಿಜಿಲ್ ವಿಜಯ್. ಯಾಕಂದ್ರೆ ಅವರ ವಿಜಿಲ್ಗೆ ಗೆಲುವು ಸಿಕ್ಕಿದೆ, ಸಿಟಿ ಹೊಡೆದಿದ್ದಾರೆ, ಗೆಲುವು ದಾಖಲಿಸಿಕೊಂಡಿದ್ದಾರೆ. 105 ಸೀಟ್ಗಳವರೆಗೆ ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಂತಿಮ ರಿಸಲ್ಟ್ ಬರಬೇಕು. ಆದರೆ ನಿಜಕ್ಕೂ ಇದು ಅದ್ಭುತವಾದಂತಹ ಸಾಧನೆ ತಮಿಳುನಾಡಿನ ಮಟ್ಟಿಗೆ. 72 ಸೀಟ್ಗಳಿಗೆ ಡಿಎಂಕೆ ಸೀಮಿತ ಆದರೆ ಎನ್ಟಿಕೆ ಶೂನ್ಯ ಸಾಧನೆ, ಅಣ್ಣಾ ಡಿಎಂಕೆ 57 ಸೀಟ್ಗಳವರೆಗೆ. ನಾವಿಲ್ಲಿ ಮ್ಯಾಜಿಕ್ ವಾಲಲ್ಲಿ ತಮಿಳುನಾಡಿನ ವಿಚಾರವನ್ನು ಕೂಡ ಗಮನಿಸಬೇಕು. ಯಾವ ಸ್ವರೂಪದಲ್ಲಿ ಈ ಬಾರಿಯ ಚುನಾವಣೆ ನಡೆದಿದೆ ತಮಿಳುನಾಡಿಗೆ ಅಂತ ಹೇಳುವಂಥದ್ರ ಬಗ್ಗೆ. ತಮಿಳುನಾಡಿನಲ್ಲಿ ಟಿವಿಕೆ 105 ಸೀಟ್ಗಳಲ್ಲಿ ಮುನ್ನಡೆ, 105 ಸೀಟ್ಗಳು ಈ ಬಾರಿ ಮೊದಲ ಪ್ರಯತ್ನದಲ್ಲಿ ಅವರು ಗೆಲ್ಲೋದಕ್ಕೆ ಹೊರಟಿರುವಂಥದ್ದು. 72 ಸೀಟುಗಳು ಡಿಎಂಕೆ ಮೈತ್ರಿಕೂಟಕ್ಕೆ, ಅದರಲ್ಲಿ 87 ಮೈನಸ್ ಆಗಿದೆ. 57 ಸೀಟುಗಳು ಅಣ್ಣಾ ಡಿಎಂಕೆ ಮೈತ್ರಿಕೂಟಕ್ಕೆ, 18 ಸೀಟುಗಳು ಮೈನಸ್ ಆಗಿದ್ದಾವೆ. ಇಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಲೇಬೇಕು. ವಿಶೇಷವಾಗಿ ಈ ಬಾರಿಯ ಚುನಾವಣೆಗೆ ಸಂಬಂಧಿಸಿದಂತೆ ಡಿಎಂಕೆ ಸ್ಟ್ರಾಂಗ್ ಹೋಲ್ಡ್ ಇರತಕ್ಕಂತಹ ಪ್ರದೇಶಗಳಿರ್ಬೋದು, ಅಣ್ಣಾ ಡಿಎಂಕೆ ಸ್ಟ್ರಾಂಗ್ ಹೋಲ್ಡ್ ಪ್ರದೇಶಗಳಿರ್ಬೋದು, ಹಾಗೆಯೇ ಎಲ್ಲ ಭಾಗಗಳಲ್ಲೂ ಕೂಡ, ತಮಿಳುನಾಡಿನ ಎಲ್ಲ ಭಾಗಗಳಲ್ಲೂ ಕೂಡ ಟಿವಿಕೆ ಗೆಲುವನ್ನ ದಾಖಲಿಸಿಕೊಳ್ಳೋದ್ರ ಕಡೆಗೆ ಹೊರಟಿರುವಂಥದ್ದು. ಕ್ರಿಶ್ಚಿಯನ್ ಇನ್ಫ್ಲೂಯೆನ್ಸ್ ಇರುವಂತಹ ಪ್ರದೇಶಗಳ ವಿಚಾರಕ್ಕೆ ಬಂದಾಗಲೂ ಕೂಡ ಅಲ್ಲೂ 71 ಸೀಟ್ಗಳ ಪೈಕಿ 38 ಸೀಟ್ಗಳನ್ನು ಟಿವಿಕೆ ಗೆಲ್ಲೋದ್ರ ಕಡೆಗೆ ಹೊರಟಿದೆ. ಡಿಎಂಕೆ ಕೇವಲ 25ಕ್ಕೆ ಇಳಿಕೆ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆಯೇ ಅಲ್ಲಿಯ ಪ್ರಬಲ ಸಮುದಾಯಗಳಿರುವಂತಹ ಗೌಂಡರ್ ಸಮುದಾಯದ ಪ್ರದೇಶಗಳಿಗೆ ಬಂದರೆ ಅಲ್ಲೂ ಕೂಡ ಟಿವಿಕೆನೇ ಮುಂಚೂಣಿಯಲ್ಲಿತ್ತು. 17 ಸೀಟ್ಗಳಲ್ಲಿ ಟಿವಿಕೆ ಇತ್ತು. ಅಲ್ಲಿ ಅಣ್ಣಾ ಡಿಎಂಕೆ ತನ್ನ ಹಿಡಿತವನ್ನು ಕಳ್ಕೊಂಡಿರುವಂಥದ್ದು ಗೊತ್ತಾಗುತ್ತೆ. ತೇವರ್ ಸಮುದಾಯದ ವಿಚಾರಗಳಿಗೆ ಬಂದಾಗ ಅಲ್ಲಿ ಆ ಕ್ಷೇತ್ರಗಳಲ್ಲಿ 13 ಕಡೆಗಳಲ್ಲಿ ಡಿಎಂಕೆ ಏನು ಮುನ್ನಡೆಯಲ್ಲಿ ಇರುವಂಥದ್ದು. 12 ಸೀಟ್ಗಳಲ್ಲಿ ಟಿವಿಕೆ ಕೂಡ ಈ ಒಂದು ಸಮುದಾಯವನ್ನು ಕೂಡ ತನ್ನ ಕಡೆಗೆ, ತನ್ನ ತೆಕ್ಕೆ ತೆಗೆದುಕೊಳ್ಳೋದ್ರ ಕಡೆಗೆ ಹೊರಟಿರುವಂಥದ್ದು. ಹಾಗೆ ಇನ್ನೊಂದು ಮುಖ್ಯವಾಗಿರುವಂತಹ ವನ್ನಿಯರ್ ಸಮುದಾಯ, ಅಲ್ಲಿಯ
ವನ್ಯರ್ ಸಮುದಾಯವು ಕೂಡ ಅಲ್ಲಿರುವಂತಹ ಸೀಟ್ಗಳಲ್ಲಿ ಅಣ್ಣಾ ಡಿಎಂಕೆ ತನ್ನ ಹಿಡಿತವನ್ನ ಮುಂದುವರಿಸಿದೆ ನಿಜ. ಆದರೆ ಟಿವಿಕೆ ಇಲ್ಲಿ 24 ಸೀಟ್ಗಳನ್ನು ಗಳಿಸಿರುವಂಥದ್ದು. ಡಿಎಂಕೆ ಮೈತ್ರಿಕೂಟ 31 ಸೀಟ್ಗಳನ್ನು ಕಳ್ಕೊಂಡು ಕೇವಲ 14ಕ್ಕೆ ಸೀಮಿತ ಆಗಿದೆ. ಅಂದ್ರೆ ಯಾವ ರೀತಿಯಲ್ಲಿ ಎಲ್ಲ ಸಮುದಾಯಗಳನ್ನ ಇಲ್ಲಿ ವಿಜಯ್ ಅವರ ಪಕ್ಷ ಆವರಿಸಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಚೆನ್ನೈಗೆ ನಿಜಕ್ಕೂ ಚೆನ್ನೈ ಸೂಪರ್ ಕಿಂಗ್ ಆಗಿದ್ದಾರೆ ಈ ಬಾರಿ. ದಳಪತಿ ವಿಜಯ್ ಚೆನ್ನೈ ಸೂಪರ್ ಕಿಂಗ್ ಆಗಿದ್ದಾರೆ. ಯಾಕಂದ್ರೆ ಚೆನ್ನೈಗೆ ಈಗ ಹೊಸ ಕಿಂಗ್ ಬಂದಿರುವಂಥದ್ದು. ಅವರೇ ಹೇಳ್ಕೊಂಡ ಪ್ರಕಾರ ಕಾಡಿಗೆ ಒಬ್ಬನೇ ಒಬ್ಬ ರಾಜ ಇರೋದು, ಅದು ಸಿಂಹ. ಅದೇ ರೀತಿಯಾಗಿ ನಾನು ಕೂಡ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಬದಲಾವಣೆ ದ್ರಾವಿಡ ನೆಲದ ನಿಯಮ ಅನ್ನುವ ರೀತಿಯಲ್ಲಿ ಅವರು ತೋರಿಸಿದ್ದಾರೆ. ದ್ರಾವಿಡ ಪಕ್ಷಗಳಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕುವಂತಹ ಕೆಲಸವನ್ನ ತಮಿಳಿನ ಮತದಾರರು ಮಾಡಿದ್ದಾರೆ. ಆಂಧ್ರದಲ್ಲಿ NTR, ತಮಿಳುನಾಡಿನಲ್ಲಿ ಈಗ ವಿಜಯ್ ಅಂಥದ್ದೇ ಒಂದು ಕಮಾಲ್ ಮಾಡಿರುವಂಥದ್ದು. ವಿಜಲ್ ಹೀರೋ, ವಿಜಲ್ ವಿಜಯ್ ಆಗಿದ್ದಾರೆ. ಇವತ್ತು ಅವರ ಸಿಂಬಲ್ ವಿಜಲ್ ಇತ್ತು, ಆ ರೀತಿಯ ವಿಜಲ್ ಅನ್ನು ಹೊಡೆದಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ ಆಗಿದ್ದಾರೆ ಆಕ್ಟರ್ ವಿಜಯ್. ಯಾಕಂದ್ರೆ ತಮಿಳಿನ ಜನ ಸಿನಿಮಾದ ಜೊತೆಗೆ ತಮ್ಮನ್ನು ಹೆಚ್ಚು ಕನೆಕ್ಟ್ ಮಾಡ್ತಾರೆ. ಅದೇ ಸ್ವರೂಪದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಬದಲಾವಣೆಗೆ ಏನು ದ್ರಾವಿಡ ನೆಲದಲ್ಲಿ ಬದಲಾವಣೆಗಳು ವೆರಿ ಕಾಮನ್ ಆಗುತ್ತೆ. ಸಿನಿಮಾದ ಜೊತೆಗಿನ ಅವರ ನಂಟು ಕೂಡ ಬಹಳ ಕಾಮನ್ ಆಗಿರುವಂಥದ್ದು. ಅದು ಈ ಬಾರಿ ಕೆಲಸ ಮಾಡಿದೆ. ನೋಡಿ, ಅಲ್ಲಿ ಯಾರ್ಯಾರೆಲ್ಲ ರಾಜಕೀಯದ ಪ್ರಯತ್ನವನ್ನು ಮಾಡಿದ್ರು, ಆದರೆ ಸೀರಿಯಸ್ ಆಗಿ ಪ್ರಯತ್ನ ಮಾಡಿದ್ರು ವಿಜಯ್ ಮಾತ್ರ. ರಜನಿಕಾಂತ್ ಸೂಪರ್ ಸ್ಟಾರ್, ರಾಜಕೀಯ ಪಕ್ಷ ಕಟ್ಟೋದ್ರ ಸುಳಿವು ಕೊಟ್ಟರು. ಅವರು ಹೇಗೆ ರಾಜಕೀಯ ಪಕ್ಷ ಕಟ್ಟಿದ್ರು ಅಂತ ಹೇಳಿದ್ರೆ, ಅವರು ರಾಜಕೀಯ ಪಕ್ಷ ಕಟ್ಟಿದ್ರು, ರಾಜಕೀಯಕ್ಕೆ ಬರೋಕೆ ಮೊದಲೇ ರಾಜಕೀಯದಿಂದ ನಿವೃತ್ತರಾದರು. ರಾಜಕೀಯ ಪಕ್ಷವನ್ನು ಕಟ್ಟಿದ್ರೋ ಕಟ್ಟಿಲ್ವೋ ಅನ್ನುವಂಥದ್ದೇ ಪ್ರಶ್ನೆ ಆಗಿತ್ತು. ಒಂದೇ ವರ್ಷಕ್ಕೆ ರಾಜಕೀಯ ಎಂಟ್ರಿಯಿಂದಲೇ ಅವರು ಎಕ್ಸಿಟ್ ಆದರು. ಅದು ರಜನಿ ಸ್ಪೆಷಲ್, ಯಾಕಂದ್ರೆ ರಜನಿ ಇರುವಂತಹ ಸ್ಪೆಷಲ್ ಅದು. ಆದರೆ MNM ಪಕ್ಷವನ್ನು ಕಟ್ಟುವಂತಹ ಕೆಲಸವನ್ನ ಕಮಲ್ ಹಾಸನ್ ಅವರು, ಹಿರಿಯ ನಟ, ಇಡೀ ತಮಿಳುನಾಡಿನಲ್ಲಿ ಪರಿಚಿತರಾಗಿರುವಂತಹ ನಟ, ಅವರು ಮಾಡಿದಂತಹ ಪಕ್ಷ ಕಟ್ಟರು ಕೂಡ ಅವ್ರಿಗೂ ಆ ಸೀರಿಯಸ್ನೆಸ್, ಅವರ ಓಡಾಟದ ಸೀರಿಯಸ್ನೆಸ್ ಇರಲಿಲ್ಲ. ಹಾಗಾಗಿ ಅವ್ರು ಅಂತಿಮವಾಗಿ ಆಗಿದ್ದೇನು, DMK ಜೊತೆ ಮೈತ್ರಿ ಮಾಡಿಕೊಂಡ್ರು, ಒಂದು ಸ್ಟಾರ್ ಕ್ಯಾಂಪೇನರ್ ಆದರು, ರಾಜ್ಯಸಭಾದ ಮೆಂಬರ್ ಆದರೆ ಹೊರತು ಬೇರೇನಾಗಿಲ್ಲ. DMDK ಒಂದು ಕಾಲದಲ್ಲಿ ದೊಡ್ಡ ಮಟ್ಟದ ಕಂಪನವನ್ನ ಮಾಡುವಂತಹ ಕೆಲಸವನ್ನು ವಿಜಯಕಾಂತ್ ಅವರು ಮಾಡಿದ್ರು ಒಂದು ಪಕ್ಷವಾಗಿ. ಆದರೆ ಅವ್ರಿಗೂ ಕೂಡ ಅಷ್ಟೇನೆ ಸಂಪೂರ್ಣವಾದಂತಹ ತಮಿಳುನಾಡಿನಲ್ಲಿ ಒಂದು ಹಿಡಿತ ಸಿಗಲಿಲ್ಲ. 2006ರ ಚುನಾವಣೆಯಲ್ಲಿ 8% ಮತಗಳಿಕೆಯನ್ನು ಮಾಡಿರುವಂಥದ್ದೇ ಅವರ ದೊಡ್ಡ ಸಾಧನೆಯಾಗಿತ್ತು. ವಿರೋಧ ಪಕ್ಷದ ನಾಯಕರಾದರು, ಅಣ್ಣಾ DMK ಜೊತೆ ಮೈತ್ರಿ ಮಾಡಿಕೊಂಡಿದ್ರು, ಹಾಗೆಯೇ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡುವಂಥದ್ದು ಮಾಡಿದರು. ಇವುಗಳ ಹೊರತಾಗಿ ಅವರಿಂದು ಕೂಡ ದೊಡ್ಡ ಸಾಧನೆಯನ್ನು ಮಾಡೋಕ್ಕಾಗಲಿಲ್ಲ. 1983ರಲ್ಲಿ ನೋಡಿ, ಗೆದ್ದ ಹೀರೋಗಳನ್ನು ಗಮನಿಸಬೇಕು. 1983ರಲ್ಲಿ NTR ರಾಮರಾವ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡುವಂತಹ ಸ್ವರೂಪನೇ ಆಗಿತ್ತು. ಆಂಧ್ರದಲ್ಲಿ NTR ಕಮಾಲ್ ಮಾಡ್ತಾರೆ. ಮೊದಲ ಚುನಾವಣೆಯಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಬರೋಬ್ಬರಿ 200ಕ್ಕೂ ಹೆಚ್ಚು ಸೀಟ್ಗಳು, 201 ಸೀಟ್ಗಳಲ್ಲಿ ಗೆಲ್ತಾರೆ. 294 ಸೀಟ್ಗಳ ಪೈಕಿ 201 ಸೀಟ್ಗಳನ್ನು ಅವಿಭಜಿತ ಆಂಧ್ರ ಪ್ರದೇಶವನ್ನು ಆಳ್ತಾರೆ ಅವರು. ಕಾಂಗ್ರೆಸ್ನ 30 ವರ್ಷಗಳ ಆಡಳಿತಕ್ಕೆ ಬ್ರೇಕ್ ಕೊಡುವಂತಹ ಕೆಲಸವನ್ನ ರಾಮರಾವ್ ಅವರು ಮಾಡ್ತಾರೆ. ಅದು ಅವರಿಂದ ಸಾಧ್ಯ ಆಗಿದ್ದು. ಇನ್ನು 1977ರಲ್ಲಿ ತಮಿಳುನಾಡಿನಲ್ಲಿ MGR ಸಾಮ್ರಾಜ್ಯವನ್ನ ಕಟ್ಟುವಂತಹ ಸ್ವರೂಪವೂ ಕೂಡ ಬಹುತೇಕ ಇದೇ ರೀತಿಯಲ್ಲಿ ಗೋಚರಿಸುತ್ತೆ. ಅವರು ಕೂಡ 114 ಸ್ಥಾನಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತಾರೆ. ಆದರೆ MGR ಅದಕ್ಕಿಂತ ಪೂರ್ವದಲ್ಲೂ ಕೂಡ ಅವರು DMKಯ ಭಾಗವಾಗಿರ್ತಾರೆ. ನಂತರ DMKಯಿಂದ ಸ್ಪ್ಲಿಟ್ ಆಗಿ ಅಣ್ಣಾ DMKನ ಕಟ್ತಾರೆ ಅವರು. ಆ ಮೂಲಕವಾಗಿ ಗೆಲ್ತಾರೆ. ಈಗ ಕೇರಳದ ವಿಚಾರಕ್ಕೆ ಬಂದರೆ, ಕೇರಳದಲ್ಲೂ ಕೂಡ ಒಂದು ರೀತಿಯ ದಿಗ್ವಿಜಯವನ್ನೇ ಸಾಧಿಸಿರುವಂಥದ್ದು ಇವತ್ತು UDF 3 ಅಂಕಿಗೆ ಬಂದು ನಿಂತಿದೆ. 140 ಸೀಟುಗಳ ಪೈಕಿ 2/3 ಬಹುಮತವನ್ನ ದಾಖಲಿಸುವುದರ ಕಡೆಗೆ UDF ಹೋಗಿರುವಂಥದ್ದು. 10 ವರ್ಷಗಳ ಆಳ್ವಿಕೆಯನ್ನು ನಡೆಸಿದಂತಹ LDF 35ಕ್ಕೆ ಸೀಮಿತ ಆಗಿದೆ. 3 ಸೀಟ್ಗಳಲ್ಲಿ. ಭಾರತೀಯ ಜನತಾ ಪಕ್ಷದ ಮಟ್ಟಿಗೆ ಇದು ಐತಿಹಾಸಿಕ ದಾಖಲೆ. ಅವರಿಗೆ ಕೇರಳದಲ್ಲಿ 1 ಸೀಟ್ ಗೆದ್ದಿದ್ದು, ಅತಿ ಹೆಚ್ಚು ಸೀಟ್ ಇದ್ದರೆ 1 ಸೀಟು ಮಾತ್ರ ಆಗಿತ್ತು ಅಸೆಂಬ್ಲಿಯಲ್ಲಿ. ಈಗ ಅವರು 3 ಸೀಟ್ಗೆ ತಲುಪಿರುವಂಥದ್ದು ಐತಿಹಾಸಿಕ ಸಾಧನೆ ಭಾರತೀಯ ಜನತಾ ಪಕ್ಷದ ಪಾಲಿಗೆ. ಇತರರು ಅಲ್ಲಿ 2 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಕೇರಳದಲ್ಲಿ ಕೈ ಕಮಾಲ್ ಮಾಡಿದೆ. ದೇವರನಾಡಿನಲ್ಲಿ ಕಾಂಗ್ರೆಸ್ಗೆ ಅಧಿಕಾರದ ಚುಕ್ಕಾಣಿ ಮತ್ತೊಮ್ಮೆ ಸಿಗ್ತಾ ಇದೆ. ಎಲ್ಲ ನಾಯಕರುಗಳು ಜೊತೆಯಾಗಿ ಕೈ ಎತ್ತಿದ್ದಾರೆ. ಶಶಿ ತರೂರ್, ಹಾಗೆಯೇ ಚೆನ್ನಿತ್ತಲ, ಸತೀಶನ್, KC ವೇಣುಗೋಪಾಲ್ ಎಲ್ಲರೂ ಕೂಡ ಜೊತೆಯಲ್ಲೇ ಇದ್ದಾರೆ. 10 ವರ್ಷಗಳ ನಂತರ ಕಾಂಗ್ರೆಸ್ಗೆ ಅಧಿಕಾರ ದಕ್ಕಿದೆ. ಕೇರಳದ ಅಧಿಕಾರ ಕಾಂಗ್ರೆಸ್ನ ಪಾಲಿಗೆ ಬಂದಿದೆ. ಕಾಂಗ್ರೆಸ್ ನೇತೃತ್ವದ UDF ಆಡಳಿತ ಶುರುವಾಗ್ತಾ ಇದೆ ಕೇರಳದಲ್ಲಿ. ಕರ್ನಾಟಕ, ತೆಲಂಗಾಣದ ಬಳಿಕ ಇದೀಗ ಕೇರಳದಲ್ಲೂ ಕೂಡ ಕಾಂಗ್ರೆಸ್ಗೆ ಅಧಿಕಾರ ಸಿಗ್ತಾ ಇದೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ
3 ರಾಜ್ಯಗಳಲ್ಲಿ ಆಳ್ವಿಕೆಯನ್ನು ನಡೆಸುವಂತಹ ಅವಕಾಶ ಈ ಬಾರಿ ಸಿಕ್ಕಿರುವಂತದ್ದು. ಇಲ್ಲಿ ಸನ್ನಿ ಜೋಸೆಫ್ ಅವರಿದ್ದಾರೆ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು. ವಿ.ಡಿ. ಸತೀಶನ್ ಅವರಿದ್ದಾರೆ, ಪ್ರತಿಪಕ್ಷ ನಾಯಕರು. ರಮೇಶ್ ಚೆನ್ನಿತಾಲ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಕೆ.ಸಿ. ವೇಣುಗೋಪಾಲ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಗೋಚರಿಸ್ತಾ ಇದೆ. ಕೇರಳಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಇವರ ಜೊತೆಗೆ ಚರ್ಚೆಗೆ ಬೇಕಾಗಿ ಇಲ್ಲಿ ಶಶಿ ತರೂರ್ ಅವರ ಹೆಸರನ್ನು ತೆಗೆದುಕೊಳ್ಬಹುದೇ ಹೊರತು, ಆದರೆ ಸೀರಿಯಸ್ ಕಂಟೆಂಡರ್ಗಳಾಗಿ ಇರುವಂತವರು ಈ 4 ಜನ. ಇದರಲ್ಲಿ ಶಾಸಕರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಈ 3 ಮಾತ್ರ ಉಳ್ಕೊಳ್ತಾರೆ. ಸಂಸದರಿಗೂ ಅವಕಾಶ ಆಗಬಹುದು ಅಂತ ಹೇಳಿದ್ರೆ ಕೆ.ಸಿ. ವೇಣುಗೋಪಾಲ್ ಆಗಬಹುದು. ಆದರೆ ಕೆ.ಸಿ. ವೇಣುಗೋಪಾಲ್ ಅವರ ಬೆಂಬಲಿಗರಲ್ಲಿ ಸುಮಾರು 40 ಮಂದಿ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಹೆಚ್ಚಿನ ಶಾಸಕರ ಬಲ ಅವರ ಕಡೆಗೆ ಟರ್ನ್ ಆದ್ರೆ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ. ಆದರೆ ಕೇರಳದಲ್ಲಿ ಒಮ್ಮತದ ತೀರ್ಮಾನಕ್ಕೆ ಹೇಗೆ ಕಾಂಗ್ರೆಸ್ ಬರುತ್ತೆ ಅನ್ನೋದನ್ನ ನೋಡಬೇಕು. ಇನ್ನು ಅಸ್ಸಾಂ ರಾಜ್ಯ, ಅಸ್ಸಾಂ ಈಶಾನ್ಯದ ಹಿಬ್ಬಾಗಿರುವ ಅಸ್ಸಾಂನಲ್ಲಿ ಬಿಜೆಪಿ ನಿಜಕ್ಕೂ ದಿಗ್ವಿಜಯವನ್ನ ಸಾಧಿಸಿರುವಂಥದ್ದು. 126 ಸೀಟುಗಳಿರ್ತಕ್ಕಂತಹ ರಾಜ್ಯದಲ್ಲಿ 101 ಸೀಟುಗಳನ್ನ ಬಿಜೆಪಿ ಗೆದ್ದಿದೆ. ಕಾಂಗ್ರೆಸ್ ಕೇವಲ 21ಕ್ಕೆ ಸೀಮಿತ ಆಗಿದೆ. ಕಾಂಗ್ರೆಸ್ 3 ಬಾರಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂತಹ ರಾಜ್ಯ ಇದು ಅಸ್ಸಾಂ. ಆದ್ರೆ ಈಗ ಅವರು 21 ಸೀಟ್ಗೆ ಸೀಮಿತ ಆಗಿದ್ದಾರೆ. AIUDF 2 ಸ್ಥಾನಗಳು, ಇತರರು 2 ಸ್ಥಾನಗಳಲ್ಲಿ ಸೀಮಿತರಾಗಿದ್ದಾರೆ. ಅಸ್ಸಾಂನಲ್ಲೂ ಕೂಡ ಬಿಜೆಪಿ ದಿಗ್ವಿಜಯವನ್ನ ಸಾಧಿಸಿದೆ. ಅಸ್ಸಾಂನಲ್ಲಿ ಬಿಜೆಪಿ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾ ಇದೆ. ಮೊದಲ ಬಾರಿಯ ಅಧಿಕಾರದಲ್ಲಿ ಸರ್ಬಾನಂದ್ ಸೋನಾವಾಲ್ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಕೊಡ್ತು. ಅದಾದ ಮೇಲೆ 2ನೇ ಅವಧಿಯಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರಿಗೆ ಅವಕಾಶವನ್ನ ನೀಡಲಾಯಿತು. ಹಿಮಂತ್ ಬಿಸ್ವಾ ಶರ್ಮಾ ಅವರು ಈಗ ಮತ್ತೊಂದು ಬಾರಿ ಅಧಿಕಾರವನ್ನ ಹಿಡಿಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಟೀಕೆ ಮತ್ತು ವಿರೋಧಗಳಿಗೆ ಸೆಡ್ ಹೊಡೆದಿರುವಂತಹ ಬಿಸ್ವಾಸ್ ಶರ್ಮಾ ಮತ್ತೊಮ್ಮೆ ಅಧಿಕಾರವನ್ನ ಪಡ್ಕೊಂಡಿದ್ದಾರೆ. ಮೋದಿ ಶಾ ಅವರ ಸ್ಟಾರ್ ಕ್ಯಾಂಪೇನರ್ಗಳಾಗಿ ಅವರು ತುಂಬಿದಂತಹ ಬಲವೂ ಕೂಡ ಅಸ್ಸಾಂನ ಬಹಳ ಮುಖ್ಯವಾದಂತಹ ಗೆಲುವಿಗೆ ಕಾರಣ. ಇನ್ನು ಚಿತ್ರರಂಗದಲ್ಲಿ 2ನೇ ಸ್ಟೋರಿಯನ್ನು ನಾವು ಗಮನಿಸಬೇಕಾಗಿರುವಂಥದ್ದು ರಾಜ್ಯದ ಬೈ ಎಲೆಕ್ಷನ್ ಬಗ್ಗೆ. 2 ಬೈ ಎಲೆಕ್ಷನ್ ಅನ್ನ ಗೆದ್ದಿರುವಂಥದ್ದು ಕೈಪಡೆ. ಕಮಾಲ್ ಮಾಡಿಲ್ಲ ಕಮಲ, ಗೆದ್ದಿದ್ದಾಯ್ತು, ಮುಂದಿನ ಆಟ ಏನು? ಇದುವೇ ಚಿತ್ರರಂಗದ 2ನೇ ಸ್ಟೋರಿ, ಕೈಗೆ ಜೈ. ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ದಿಗ್ವಿಜಯವನ್ನ ಸಾಧಿಸಿದರೆ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ನವರೇ ಬಾಸ್ ಅನ್ನೋಂಥದ್ದು ಸ್ಪಷ್ಟ ಇದೆ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ವೀರಣ್ಣ ಚರಂತಿಪಟ್ ಅವರಿಗೆ ಸೋಲಾಗಿದೆ. ಉಮೇಶ್ ಮೇಟಿ ಅವರು ಗೆದ್ದಿದ್ದಾರೆ. 98,919 ಮತಗಳಿಕೆಯನ್ನು ಮಾಡಿದ್ದಾರೆ. 76,589 ಮತಗಳಿಗೆ ಅಷ್ಟೇ ವೀರಣ್ಣ ಚರಂತಿಮಠ ಅವರು ಸೀಮಿತರಾಗಿ ಸರಿಸುಮಾರು 22,000 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ HY ಮೇಟಿ ಪುತ್ರ ಉಮೇಶ್ ಮೇಟಿ. ಹಾಗೆಯೇ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲೂ ಅಷ್ಟೇ ಗೆಲುವನ್ನು ದಾಖಲಿಸಿಕೊಳ್ಳುವುದರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಇದು ಯಶಸ್ವಿಯಾಗಿದೆ ಅಷ್ಟೇ, ಯಾಕೆಂದ್ರೆ ಇದು ದಿಗ್ವಿಜಯ ಅಲ್ಲ ಅವರ ಪಾಲಿಗೆ. 69,578 ಮತಗಳನ್ನ ಸಮರ್ಥ ಮಲ್ಲಿಕಾರ್ಜುನ್ ಅವರು ತೆಗೆದುಕೊಂಡ್ರೆ 63,870 ಮತಗಳೊಂದಿಗೆ ಬಹಳ ಟಫ್ ಫೈಟ್ ಅನ್ನ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕೊಟ್ಟಿದ್ದಾರೆ ಬಿಜೆಪಿಗೆ. ಕಾಂಗ್ರೆಸ್ಗೆ ಅದರ ಒಳಗಿನ ಕಾಂಗ್ರೆಸ್ನೊಳಗಿನ ಒಳಬೀಗುದಿ ಹೊಡೆತ ಕೊಟ್ಟಿರುವುದು ಸ್ಪಷ್ಟ ಇದೆ. 69,578 ಮತಗಳಿಗೆ ಕಾಂಗ್ರೆಸ್ ಸೀಮಿತ ಆಗಿದೆ. ಆದರೆ ಗೆಲುವನ್ನು ಅಂತಿಮವಾಗಿ ದಾಖಲಿಸಲಾಗಿದೆ ಸುಮಾರು 5,000 ಮತಗಳ ಅಂತರದಿಂದ. ಸಮರ್ಥ ಮಲ್ಲಿಕಾರ್ಜುನ್ಗೆ ಇದು ಪ್ರಯಾಸದ ಗೆಲುವು. ಯಾಕಂದ್ರೆ ಅವರ ತಾತ ಬಹಳ ಕಂಫರ್ಟಬಲ್ ಆಗಿ ಗೆಲ್ತಾ ಇದ್ರು. ಅತ್ಯಂತ ಹಿರಿಯ ಶಾಸಕರಾಗಿದ್ದಂತಹ ಶಾಮನೂರ್ ಅವರು ಬಹಳ ಆರಾಮಾಗಿ ಗೆಲ್ತಾ ಇದ್ರು. ಆದರೆ ದಾವಣಗೆರೆ ರಿಸಲ್ಟ್ ಮೇಲೆ ಪರಿಣಾಮ ಬೀರಿರುವಂಥದ್ದು ಜಮೀರ್ ಫ್ಯಾಕ್ಟರ್ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಿದ್ದಾವೆ. ಮುಸ್ಲಿಂ ಮತಗಳ ವಿಭಜನೆಯಿಂದ ಕಡಿಮೆ ಅಂತರದ ಗೆಲುವು ಅನ್ನುವಂಥದ್ದು ಚರ್ಚೆಗೆ ಬಂದಿದೆ. SDPIನಿಂದಲೂ ಕೂಡ ಮತಗಳಿಕೆ ಜೋರಾಗಿತ್ತು. ಕಾಂಗ್ರೆಸ್ ಮತಗಳ ವಿಭಜನೆಯೂ ಕೂಡ ಇದಕ್ಕೆ ಕಾರಣ ಆಗಿದೆ. ಕಡಿಮೆ ಅಂತರದಲ್ಲಿ ಕಾಂಗ್ರೆಸ್ ಗೆಲುವು ದಾಖಲಿಸಿಕೊಂಡಿದೆ. ಬಿಜೆಪಿಯ ಬಲ ಇಲ್ಲಿ ಬೂಸ್ಟ್ ಆಗಿರುವಂಥದ್ದು ಸ್ಪಷ್ಟನೆ ಇದೆ. ಆದರೆ ಗೆಲುವು ದಾಖಲಿಸಿಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿಲ್ಲ. ಬಾಗಲಕೋಟೆಯಲ್ಲಿ ಸಾಹುಕಾರ್ ಸ್ಟ್ರಾಟಜಿ ಕೆಲಸ ಮಾಡಿದೆ. ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ರಣತಂತ್ರ ಸಕ್ಸಸ್ ಕಂಡಿದೆ. ಮತದಾನಕ್ಕೂ ಮುಂಚಿತವಾಗಿ 10 ದಿನಗಳ ಕಾಲ ಪ್ರಚಾರದ ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡಿದ್ರು. ವಿಶೇಷವಾಗಿ ತಂತ್ರಗಾರಿಕೆಯನ್ನು ರೂಪಿಸಿದ್ರು. ಅಹಿಂದ ಮತಗಳನ್ನು ಒಗ್ಗೂಡಿಸಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪಕ್ಷವನ್ನ ಮತ್ತೊಮ್ಮೆ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನ ನಾಯಕತ್ವದ ಪ್ರದರ್ಶನವನ್ನು ಕೂಡ ಅವರು ಮಾಡಿದ್ದಾರೆ. ಗ್ರೌಂಡ್ ಲೆವೆಲ್ನಲ್ಲಿ ವರ್ಕೌಟ್ ಮಾಡಿರುವಂಥದ್ದು ಸತೀಶ್ ಅವರ ಟೀಮ್ ಅದು ಯಶಸ್ವಿಯಾಗಿ ಗುರಿ ತಲುಪಿಸೋದರಲ್ಲಿ ಸಕ್ಸಸ್ ಅನ್ನ ಕಂಡಿದೆ ಕಾಂಗ್ರೆಸ್ನ ಮಟ್ಟಿಗೆ. ಬಿಜೆಪಿಯ ಒಗ್ಗಟ್ಟಿನ ಹೋರಾಟಕ್ಕೆ ಇಲ್ಲಿ ಪ್ರತಿಫಲ ಸಿಕ್ಕಿಲ್ಲ. ಬಿಜೆಪಿಯ ಒಗ್ಗಟ್ಟು ಕೂಡ ಒಂದಷ್ಟು ಕಡೆಯಲ್ಲಿ ಒಡಕಿನಿಂದ ಕೂಡಿತ್ತು ಅನ್ನೋದು ಕೂಡ ಈ ರಿಸಲ್ಟ್ ಹೇಳ್ತಾ ಇರುವಂತಹ ಸತ್ಯ. ಹೀಗೆ ಈ ಬಾರಿಯ ರಾಜಕೀಯದ ಚದುರಂಗದ ಆಟದಲ್ಲಿ
ದಿಗ್ವಿಜಯ ಸಾಧಿಸಿರುವಂತಹ ಪಕ್ಷಗಳು ಯಾವ್ಯಾವ ಸ್ವರೂಪದಲ್ಲಿ ಆಡಳಿತವನ್ನು ಕೊಡ್ತಾರೆ ಮತ್ತು ಯಾರ್ಯಾರು ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಮತ್ತು ಕರ್ನಾಟಕದ ಮಟ್ಟಿಗೆ ಈ 2 ಕ್ಷೇತ್ರಗಳ ಫಲಿತಾಂಶ ಯಾವ್ಯಾವ ಸ್ವರೂಪದ ವಿಶ್ಲೇಷಣೆಗೆ ಒಳಪಡುತ್ತೆ ರಾಜಕೀಯವಾಗಿ ಅನ್ನೋದನ್ನ ಗಮನಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.